ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ನನ್ನ ಆರ್ ಕೆ ಮೀಡಿಯಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 18/11/24ರಂದು ಕನಕದಾಸ ಜಯಂತಿ ಇದೆ. ಒಂದು ಕನಕದಾಸ ಜಯಂತಿಯ ಕುರಿತಾದ ಭಾಷಣವನ್ನು ಶಿಕ್ಷಕರು ಯಾವ ರೀತಿ ಮಾಡಬಹುದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ನೀವು ಇದರಲ್ಲಿ ಬದಲಾವಣೆ ಮಾಡಿಕೊಂಡು ಮಕ್ಕಳಿಗೂ ಕೂಡ ಹೇಳ್ಬೋದು. ಆದರೆ ಇದು ಪರ್ಟಿಕ್ಯುಲರ್ ಆಗಿ ಶಿಕ್ಷಕರು ಯಾವ ರೀತಿ ಈ ಭಾಷಣವನ್ನು ಹೇಳ್ಬೋದು, ಹೇಗೆ ಹೇಳ್ಬೋದು ಅನ್ನೋದನ್ನು ನನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮೊದಲಿಗೆ ನಾವು ಪ್ರಾರಂಭ ನಿಮಗೆಲ್ಲ ಗೊತ್ತೇ ಇದೆ. ಎಲ್ಲರಿಗೂ ಶುಭೋದಯಗಳು, ಜೊತೆಗೆ ಕನಕದಾಸ ಜಯಂತಿಯ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾದ ಗಣ್ಯರೇ ಹಾಗೂ ನನ್ನ ಶಿಕ್ಷಕ ವೃಂದವೇ ಮತ್ತು ನಲ್ಮೆಯ ವಿದ್ಯಾರ್ಥಿಗಳೇ, ಕುಲವೆನ್ನುತಿಹರೋ ಕುಲವಾವುದು ಸತ್ಯ ಸುಜನರಿಗೆ, ಕೆಸರೊಳು ತಾವರೆ ಪುಟ್ಟಲು ಅದ ತಂದು ಕುಸುಮನಾಭನಿಗೆ ಅರ್ಪಿಸರೇನಯ್ಯ. ಆ ಶೌಂಡಿಲ್ಯ ಪರಾಶರ ಎನಿಪನು ವೇಷಯ ಪುತ್ರ, ವಶಿಷ್ಠ ಮುನಿ ದಾಸಿಯ ನಂದನ ನಾರದ ಎನಿಪನು. ಕಾಶ್ಯಪ ಪುತ್ರನ ಕುಲ ಹೇಳಿರಯ್ಯ, ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಯಗಳ ಕುಲ ಪೇಳಿರಯ್ಯ. ಆತ್ಮನು ಖಾಗಿ ನೆಲೆಯಾಗಿ ಕೇಶವನೊಲಿದ ಭಕ್ತರಿಗೆ ಕುಲವಾವುದ ಹೇಳಿರಯ್ಯ ಎನ್ನುತ್ತಾ ಜೀವಮಾಗಿ ಹಣ್ಣಾದಂಥ ಪರಮಾತ್ಮನ ಸಾಕ್ಷಾತ್ಕಾರವಾದಂತೆ ಆತನೊಲಿದ ಮೇಲೆ ಇನ್ಯಾತರ ಕುಲವಯ್ಯ ಎಂದು ಕೊಳ್ಳುವ ಮಹಾನ್ ವ್ಯಕ್ತಿ ಕನಕದಾಸರು. ಇಂತಹ ಕನಕದಾಸರು 1509ರಲ್ಲಿ ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕ ದಂಪತಿಗಳ ಮಗನಾಗಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸಿದರು. ಕನಕದಾಸರು ಮತ್ತು ಪುರಂದರದಾಸರನ್ನು ಕರ್ನಾಟಕ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಕರೆಯುವರು. ಇಂತಹ ಕನಕರು 15ರಿಂದ 16ನೇ ಶತಮಾನದ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರು. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಎಂದು ಆ ಶತಮಾನದಲ್ಲಿದ್ದ ವರ್ಣ ವ್ಯವಸ್ಥೆಯ ಬಗ್ಗೆ ಸಮರ ಸಾರಿದರು. ಕನಕದಾಸರು 316 ಕೀರ್ತನೆಗಳನ್ನು ರಚಿಸಿದ್ದಾರೆ. ಇವರ ಭಕ್ತಿ ಪಾರಮ್ಯವನ್ನು ಅವರ ಕೀರ್ತನೆಗಳಲ್ಲಿ ಕಾಣಬಹುದು. ಇವರ ಕೀರ್ತನೆಗಳ ಅಂಕಿತ ಕಾಗಿನೆಲೆಯ ಆದಿಕೇಶವರಾಯ. ಈ ಕನಕರು ಶ್ರೀ ವ್ಯಾಸರಾಯ ಮೆಚ್ಚಿನ ಶಿಷ್ಯರು. ವ್ಯಾಸರಾಯರಿಂದ ಮಧ್ವಶಾಸ್ತ್ರವನ್ನು ಕಲಿತು ಉಡುಪಿ ಶ್ರೀಕೃಷ್ಣನ ಭಕ್ತರಾಗಿದ್ದರು. ಅನೇಕರ ನಂಬಿಕೆಯಂತೆ ಉಡುಪಿಯ ದೇವಸ್ಥಾನದಲ್ಲಿ ಅವರಿಗೆ ಪ್ರವೇಶ ದೊರೆಯದಿದ್ದಾಗ ದೇವಸ್ಥಾನದ ಹಿಂದೆ ನಿಂತು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರೂ ಧ್ವನಿ ಕೇಳಲಿಲ್ಲವೇ ನರಹರಿಯೇ ಎಂದು ಹಾಡತೊಡಗಿದಾಗ ಶ್ರೀಕೃಷ್ಣನ ವಿಗ್ರಹ ಹಿಮ್ಮುಖವಾಗಿ ತಿರುಗಿದಂತೆ. ಇದೇ ಇಂದು ಕನಕನ ಕಿಂಡಿ ಎಂದೇ ಪ್ರಸಿದ್ಧಿಯಾಗಿದೆ. ಕನಕದಾಸರು ಕೀರ್ತನೆಗಳನ್ನಲ್ಲದೆ ಈ ಯುಗದ ವರ್ಣ ಪರಂಪರೆಗನುಸರಿಸಿ ಹಲವು ಷಟ್ಪದಿ, ಸಾಂಗತ್ಯ ಕಾವ್ಯಗಳನ್ನು ರಚಿಸಿದರು. ಅವೆಂದರೆ ಹರಿಭಕ್ತಿಸಾರ, ರಾಮಧಾನ್ಯ ಚರಿತೆ, ನಳಚರಿತ್ರೆ, ಮೋಹನ ತರಂಗಿಣಿ, ನರಸಿಂಹಸ್ತವ. ಇವುಗಳಲ್ಲಿ ರಾಮಧಾನ್ಯ ಚರಿತೆಯ ಬಗ್ಗೆ ನೋಡುವುದಾದರೆ ಇದು ಕನ್ನಡದಲ್ಲಿ ಅಪರೂಪವಾದ ಸ್ವಕಲ್ಪಿತ ಕಥಾವಸ್ತುಗಳಲ್ಲಿ ಒಂದನ್ನು ನಿರೂಪಿಸುತ್ತದೆ. ದೇವನು ಬಡವರ ಕೈವಾರಿ, ಭಕ್ತರ ಪಕ್ಷಪಾತಿ ಎಂಬುದನ್ನು ಸೂಚಿಸುವ ರೀತಿಯಲ್ಲಿ ರಾಗಿ ಮತ್ತು ಭತ್ತದ ನಡುವೆ ವಾದ ನಡೆಯುವುದು. ಅದರಲ್ಲಿ ರಾಗಿ ಗೆದ್ದಿತೆಂದು ರಾಮನು ಅದಕ್ಕೆ ರಾಘವ ಎಂದು ತನ್ನ ಹೆಸರನ್ನೇ ಇಟ್ಟನೆಂದು ಕಲ್ಪಿಸಿದ್ದಾರೆ. ಈ ಕಲ್ಪನೆಯಲ್ಲಿ ತನ್ನ ಭಾಗವತ ಮನೋಭಾವವನ್ನು ಜನತಾ ದೃಷ್ಟಿಯನ್ನು ಪ್ರಕಟಿಸಿದ್ದಾರೆ. ಇನ್ನು ನಳಚರಿತ್ರೆಯು ಸುಪ್ರಸಿದ್ಧವಾದ ನಳದಮಯಂತಿಯರ ಕಥೆಯು ಸ್ವಾರಸ್ಯಕರವಾಗಿ ಮೂಡಿದೆ. ರಾಜ್ಯವನ್ನು ಕಳೆದುಕೊಂಡು ಹಲವಾರು ಕೋಟಲೆಗಳಿಗೆ ಸಿಲುಕಿದ ಕರುಣ ಚಿತ್ರವು ಹೃದಯ ಸ್ಪರ್ಶಿಯಾಗಿದೆ. ಕನಕರ ಭಾಷಾ ಶೈಲಿಯಲ್ಲಿ ಆಡಂಬರವಿಲ್ಲ. ಸಂಸ್ಕೃತವು ತಿಳಿಯಾದ ತಿರುಗನ್ನಡದೊಂದಿಗೆ ಹೊಂದಿದ ಸರಸತೆ ಇದೆ. ಮೋಹನ ತರಂಗಿಣಿಯು ಬಹುದೊಡ್ಡ ಕಾವ್ಯವಾಗಿದ್ದು 42 ಸಂಧಿಗಳಿಂದ ಕೂಡಿದ ಸಾಂಗತ್ಯದಲ್ಲಿದೆ. 1700 ಪದ್ಯಗಳಿಂದ ಕೂಡಿದ ಇದು ಭಾರತ ಭಾಗವತಗಳಲ್ಲಿ ಬಂದಿರುವ ಕಾಮದಹನ, ಉಷಾ ಅನಿರುದ್ಧ ಪ್ರಣಯ, ಕೃಷ್ಣ ಬಾಣಾಸುರರ ಯುದ್ಧದ ಪರ್ಯಾವಸನವಾಗಿದೆ. ಅಂತರಂಗದ ಆಳವನ್ನು, ಭಕ್ತಿ ನಿರ್ಭರತೆಯನ್ನು ತಿಳಿಸುವ ಕೀರ್ತನೆಗಳು ಕನ್ನಡ ನುಡಿಯ ಹಿರಿಯ ಭಾವಗೀತಗಳಾಗಿವೆ. ಅವುಗಳಲ್ಲಿ ತಲ್ಲಣಿಸದಿರು ತಾಳು ಮನವೇ ಸ್ವಾಮಿ, ನಿಲ್ಲದಲೇ ರಕ್ಷಿಸುವ ಸಂದೇಹ ಬೇಡ,
ನೀ ಮಾಯೆಯೊಳಗೆ ನಿನ್ನೊಳು ಮಾಯೆಯು, ಬಯಲು ಆಲಯದೊಳಗೋ ಆಲಯ ಬಯಲೊಳಗು. ತನು ನಿನ್ನದು, ಜೀವನ ನಿನ್ನದು ಮೊದಲಾದವುಗಳಾಗಿವೆ. ಇವರ ಕಾವ್ಯಗ್ರಂಥ ಮತ್ತು ಕೀರ್ತನೆಗಳಲ್ಲಿ ನವ ಪ್ರತಿಭೆ ಸಹಜಲ್ಲಾಸದಿಂದ ಕುಣಿದಿದ್ದಾಳೆ. ಅವರ ವಾಣಿಯಲ್ಲಿ ಸಹಸ ಸುಮ್ಮದೇಸಿಯ ಸವಿತಿರುಳು ಮೈಗೊಂಡಿವೆ. ಇವರು ಮಹಾಭಕ್ತನಾದಂತೆ ಮಹಾಕವಿಯು ಸತ್ವವುಳ್ಳವನು. ಅವರ ಜೀವನವೇ ಮಹಾಕೃತಿ. ಅವರ ಕೃತಿಗಳಲ್ಲಿ ಮಹೋನ್ನತಿ ಬೆಳಗಿದೆ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ನೇಹಿತರೆ, ನಿಮಗೆಲ್ಲ ಈ ಭಾಷಣ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತ ನೀವು ಈ ಭಾಷಣವನ್ನು ನಿಮಗೆ ಬೇಕಾದಂಗೆ ಉಪಯೋಗಿಸ್ಕೊಳ್ಳಿ. ಮಕ್ಕಳಿಗಾದರೂ ಇದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಡಿ, ಯಾಕೆಂದರೆ ತುಂಬ ದೊಡ್ಡದಾಗಿದೆ. 2019ರಲ್ಲಿ ಈ ಭಾಷಣವನ್ನು ನನ್ನ ಶಾಲೆಯಲ್ಲಿ ಮಾಡಿದ್ದೆ. ಇನ್ನೂ ಅನೇಕ ಭಾಷಣಗಳಿತ್ತು, ಬಟ್ ಅದು ಯಾವುದೂ ಸಿಕ್ಕಲಿಲ್ಲ. ಸೊ ಇದನ್ನೇ ನಿಮ್ಮ ಮುಂದೆ ಹೇಳೋಣ ಅಂತ ಇಷ್ಟಪಟ್ಟೆ. ಖಂಡಿತ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಅವ್ರು ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು.